ಇದು 100 ರೂಪಾಯಿಗೆ 4 ಅಂತೆ. ಇದು ಅನಾನಸು. ನೋಡಿ ಇದು ಬಸಳೆ ಕೊಯ್ತಾ ಇದ್ದೇನೆ. ಬಸಳೆ ಮತ್ತು ಅಂತ ಮರುವಾಯಿ ಹೇಳ್ತಾರೆ, ಇದನ್ನು ಸಾರು ಮಾಡೋಣ ಅಂತ. ಎಲೆ ಬಸಳೆದು ಸೊಪ್ಪು ದೊಡ್ಡ ದೊಡ್ಡ ಉಂಟು. ಓಕೆ, ಅಮ್ಮ ಬಸಳೆ ಸೊಪ್ಪು ಕೊಯ್ತಾ ಇದ್ದಾರೆ. ಆದರೆ ಸಾರು ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ, ಯಾಕೆಂದರೆ ಬೇರೆ ಕಡೆ ಹೋಗಲಿಕ್ಕಿತ್ತು ಅವರಿಗೆ ಹೊರಗಡೆ. ಹಾಗೆ ಸಂಜೆ ಬಂದು ಅದನ್ನು ಮಾಡ್ತೀನಿ ಅಂತ ಹೇಳಿದರು. ಓಕೆ, ನಾವಿವಾಗ ಅರ್ಜೆಂಟಾಗಿ ಮಡಂತರ ಹೋಗ್ತಾ ಇದ್ವಿ. ನಮಗೆ ಸ್ವಲ್ಪ ಅಲ್ಲಿ ಬೇರೆ ಕೆಲಸ ಇತ್ತು, ಹಾಗೂ ಅಮ್ಮನಿಗೆ ಕೂಡ ಅವರದೊಂದು ಫ್ರೆಂಡ್ ಮನೆಗೆ ಹೋಗ್ಲಿಕ್ಕಿತ್ತು. ಹಾಗೆ ಮಡಂತರ ನಾವು ಹೋಗುವಾಗ ಅಲ್ಲೇ ಒಂದು ಕಡೆ ಊಟ ಮಾಡಿದ್ವಿ. ನೋಡಿ, ಇದು ಚಂದ್ರವಿಲಾಸ್ ಹೋಟೆಲ್ ಅಂತ ಹೇಳಿ. ಇದರಲ್ಲಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿತ್ತು. ಮನೆಯಲ್ಲೇ ಗಂಡ ಹೆಂಡತಿ ಇಬ್ಬರು ವಯಸ್ಸಾದವರು ಊಟ ಎಲ್ಲ ಫ್ರೈ ಎಲ್ಲ ಮಾಡಿ ಕೊಡ್ತಾರೆ, ಮೀನೆಲ್ಲ ತುಂಬ ಚೆನ್ನಾಗಿತ್ತು. ನಾವಂತೂ ಗಟ್ಟಿ ಊಟ ಮಾಡಿದ್ವಿ. ಇದರ ಲೊಕೇಶನ್ ಬೇಕಿದ್ರೆ ನಾನು ಹಾಕ್ತೀನಿ, ನೀವು ಕೂಡ ಅಲ್ಲಿ ಹೋಗಿ ಒಮ್ಮೆ ಊಟ ಎಲ್ಲ ಮಾಡಿ ಬನ್ನಿ. ಮೀನಂತೂ ತುಂಬ ಚೆನ್ನಾಗಿತ್ತು, ಎಲ್ಲನೂ ಕೂಡ ಫ್ರೈ ಮಾಡಿದರು. ಅದರೊಂದಿಗೆ ಚಿಕನ್ ಸುಕ್ಕ ನಾವು ತೊಗೊಂಡಿದ್ವಿ, ಅದಂತೂ ತುಂಬ ಬೆಸ್ಟ್ ಇತ್ತು. ಎಷ್ಟು? 100 ರೂಪಾಯಿ. 5 ನಾವು 2 ಕೊಡ್ತಾ ಇದ್ವಿ, 60 ರೂಪಾಯಿ ಇತ್ತು ಲಾಸ್ಟ್. ನಮ್ಮ ತೋಟದಲ್ಲಿ ಲಾಸ್ಟ್. ಒಂದು ಕೊಡಿ. ನಮ್ಮ ನೋಡಿ, ಇದು 100 ರೂಪಾಯಿಗೆ 4 ಅಂತೆ. ಹಾಗೆ 200 ರೂಪಾಯಿಗೆ 9 ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಇಲ್ಲಿಂದ ಅಮ್ಮನ ಫ್ರೆಂಡ್ ಅಂತ ಹೇಳಿದ್ವಿ ನೋಡಿ, ಸವಿತಾ ಅಂತ ಹೇಳಿ, ಅವರ ಮನೆಗೆ ಹೋಗ್ತಾ ಇದ್ವಿ. ಅದು ಅಮ್ಮನ ಊರು ನೋಡಿ, ದಡ್ಡಲ್ಕಾಡು ಹೇಳ್ತೀವಿ ನಾವು, ಅಲ್ಲೇ ಬರುತ್ತೆ ಒಳಗಡೆ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ. ನೋಡಿ, ಅಮ್ಮ ಅವರಿಗೆ ಧಮಕಿ ಹೊಡಿಲಿಕ್ಕೆ ಹೋಗಿದ್ದಾರೆ. ಅವರ ಕೈಯಲ್ಲಿ ಗನ್ ಉಂಟು, ಗನ್ನು ತಗೊಂಡು ಅವರಿಗೆ ಅಂಗಡಿ ಕೊಡಿ ಅಂತ ಹೇಳುತ್ತಿದ್ದಾರೆ. ಬಂದ್ರು ಬಿಸ್ಕಿಟ್ ಇವರಿ ಅಣಿ ಮಗಿರಿ ಕಲಂಗೆ ನೋಡಿ, ಅವರ ಹತ್ರ ಹಣ ತಗೊಂಡು ಬಂದಿದ್ದಾರೆ ಇವರು. ಹಣ ತಗೊಂಡು ಓರಿ ಎಲ್ಲ ತಂದಿದ್ದಾರೆ. ಅವರ ದುಪ್ಪಟ್ಟ ಕೂಡ ತಗೊಂಡು ಬಂದಿದ್ದಾರೆ. 75 ರೂಪಾಯಿ. 75 ರೂಪಾಯಿ ಲೂಟ್ ಮಾಡಿ ಬಂದಿದ್ದಾರೆ. ಬಟ್ಲನ್ನು ನೋಡಿ ಹೋಗಿದ್ದಾರೆ, ಗುಜೆ ನೋಡಿ ಹೋಗಿದ್ದಾರೆ, ಕ್ರಿಸ್ತಾನ್ಸೆ ನೋಡಿ ಹೋಗಿದ್ದಾರೆ. ಇಲ್ಲಿ ಒಳಗೆ ರೋಯಿ ನೀನು ಇಳಿಬೇಕು, ರೋಯಿ ಆಗತ್ತಾ? ಸಂಕದಿಂದ ನಾವು ಬಂದಿವಿ ಇಲ್ಲಿಗೆ, ಎಲ್ಲಿಗೆ ಸಂಕದಿಂದ. ಇಲ್ಲಿ ಒಂದು ಕಪ್ಪೆ ಬಂತು, ಕಪ್ಪೆ. ಇದು ಕಾಗೆ, ಇದು ಕಾಗೆ, ದೊಡ್ಡ ಕಾಗೆ. ಎಲ್ಲಿದ್ದಾನೆ ಅವನು? ಇದು ದೊಡ್ಡ ಕಾಗೆ. ಓಕೆ, ಇದುವೇ ಅಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿಂದರೆ ಸ್ವಲ್ಪ ಹಲಸಿನ ಹಣ್ಣು ಹಾಗೂ ದೀಗುಜ್ಜೆ ಹಾಗೂ ಕೆಲವು ಐಟಮ್ ಎಲ್ಲ ನಮಗೋಸ್ಕರ ಇಟ್ಟಿದ್ದಾರೆ ಅವರು. ಹಾಗಾಗಿ ಅದೇ ತರಲಿಕ್ಕೆ ಅಂತ ಹೇಳಿ ಹೋಗಿದ್ದರು ಅಮ್ಮ. मेरे भाई डिफिकल्ट टास्क
हंगे सी पापा बरो मनीस ಏನಕ್ಕ ಅವ ಅಪ್ಪುಟ್ಟ ತುಕ ಕಾಯಿ ಕರ್ನ ಹಂಗ ಏಮಂತ ತುಕ ಮಾರ್ತಾ ಹಂಗೆ ಪಾಪ ಪಾಪ ಪಾಪ. ಇಲ್ಲಿ ನೋಡಿ ಪೇಟೆ ಜನ ಮಕ್ಕಳಿದ್ರೆ ಹೀಗೇನೆ ಕಷ್ಟ. ಮಕ್ಕಳನ್ನು ಪೇಟೆಯಲ್ಲಿ ಬೆಳೆಸಿದ್ರೆ ನೋಡಿ ಆ ಒಂದು ಸಣ್ಣ ಕರು ಹತ್ರ ಹೋಗ್ಲಿಕ್ಕೆ ಎಷ್ಟು ಹೆದರ್ತಾ ಇದ್ದಾರೆ ಇವನು. ಬಂದು 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 ಓಡಿವ ಓಡಿವ. ಆಕಳ ಕರುವೆ. ಇದು ಅಮ್ಮನಿಗೆ ಏನೊಂದು ತವರು ಮನೆ ಇದ್ದಾಗೆ. ಇಲ್ಲಿ ಗಿಡ, ತರಕಾರಿ ಬೀಜ ನೋಡಿ, ಬಾಳೆ ಎಲೆ, ದೀಗುಜ್ಜೆ, ಸ್ವಲ್ಪ ತೆಂಗಿನಕಾಯಿ, ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಅವರು ಕೊಡ್ತಾರೆ. ಇವ್ರು ಕೊಟ್ಟದಂತೆ ಅವರಿಗೆ ಪರ್ಪಲ್ ಸೇವಂತಿಗೆ. ಇದು ಅಮ್ಮ ಇವರ ತಂಗಿಗೆ ಒಂದು ಪರ್ಪಲ್ ಸೇವಂತಿಗೆದು ಗಿಡ ಕೊಟ್ಟಿದ್ರು. ಅದು ಇವಾಗ ಮನೆಯಲ್ಲೇ ಅಳಿಸಿ ಹೋಗಿದೆ, ಹಾಗಾಗಿ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ. ಅದೊಂದಿಗೆ ನೋಡಿ ಶೆಗಣಿ ಎಲ್ಲವೂ ಕೂಡ. ಎಷ್ಟು ಮಾತಾಡ್ತಿದ್ದ ಅವನು. Yo, hands up, hands up. You are under a discount. Yeah. Jungle adventure. ಇದು ಮರ ತೆಂಗಿನದು ಮರ. ನಿಮ್ಗೆ ಎಲ್ಲಿ ಸಿಗೋದಿಲ್ಲ, ಇಲ್ಲಿ ಕಾಡಲ್ಲಿ ಸಿಗ್ತದೆ. ಅಲ್ಲಿ ನೋಡಿ ಏನು ಸಿಕ್ತು. ಫೋನಸ್ ಹೇಳ್ತೀವಿ ನಾವು, ನಮಗೆ ಅರ್ಥ ಆಗೋದಿಲ್ಲ, ನಮಗೆ ಅರ್ಥ ಆಗ್ತದೆ. ಇಲ್ಲಿ ನೋಡಿ ಸೀನರಿ ಉಂಟು, ಸೀನರಿ. ಇಲ್ಲಿ ಕೂಡ ನೋಡಿ ಕೆಲವು ತರಕಾರಿ ಗಿಡ ಎಲ್ಲ ಉಂಟು. ಬಸಳೆ, ಹೀರೆಕಾಯಿ ಸುಮಾರು ಹಾಕಿದ್ದಾರೆ ಅವರು. ಬೆಂಡೆಕಾಯಿ ಅದೆಲ್ಲ ಇವಾಗ ಹಾಗೆ ಹೋಗಿದೆ. ಏನು ಗೊತ್ತುಂಟ, ನಾವು ಪೇಟೆಯಲ್ಲಿರೋದು, ನಮಗೆಲ್ಲ ಇದು ತಿನ್ನಲಿಕ್ಕೆ ಇಲ್ಲದಿದ್ರು, ಅಲ್ಲಿ ಸಿಗದಿದ್ರು ಯಾರು ದೇವರ ದಯೆಯಿಂದ ನಮಗೆ ಕೊಡ್ತಾನೆ ಇರ್ತಾರೆ. ಅನಾನಸ್ ಅಥವಾ ದೀಗುಜ್ಜೆ ಅದು ಇದು ಅಂತ ಹೇಳಿ, ಅದೊಂದು ತುಂಬ ಖುಷಿಯಾಗುತ್ತೆ. ಬೇಡ ನಾನು ಇರ್ತೇನೆ. ಸ್ವಲ್ಪ ತರಿಸಿದೆ ಅದು ಹೋಗಿ ರೆಡ್ಫೋಯ್. ನೋಡಿ, ನಾನು ನಿಮಗೆ ಕನ್ವಿನ್ಸ್ ಮಾಡಿ ಮುಟ್ತಾ ಇದ್ದೀನಿ. ನನ್ನ ಫ್ರೆಂಡ್ ನೋ ಸೌತಿಂಗ್, ಕಮ್ ಹಿಯರ್. ವೈ ಓಕೆ, ಇಲ್ಲಿ ಇವಾಗ ನಾವು ಪುನರ್ಪುಳ್ಳಿ ಇದು ಎಲೆ ಉಂಟು ನೋಡಿ, ಅದನ್ನು ತೆಗಿತಾ ಇದ್ವಿ. ಅಮ್ಮನಿಗೆ ಎಲ್ಲ ನೋಡಿದ್ದೆಲ್ಲ ಬೇಕು, ಅದರದ್ದೇನೋ ಚಟ್ನಿ ಮಾಡಲಿಕ್ಕಂತೆ. ಇವಾಗ ಇಲ್ಲಿಂದ ಹೊರಟ್ವಿ, ಇನ್ನು ಸೀದಾ ಮನೆಗೆ ಹೋಗೋದು. ಓಕೆ, ಅಮ್ಮನ ಇಲ್ಲೊಂದು ಫ್ರೆಂಡ್ ಇದ್ದರು, ಅವರ ಮನೆಗೆ ಹೋಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಕೊಟ್ಟರು ಅವರು, ನಮಗೆ ಬೇಕಾಗಿತ್ತು. ಹಳ್ಳಿ ಮನೆ ಇಲ್ಲದಿದ್ರು ನಮಗೆ ಯಾರು ಇರ್ತಾರಲ್ಲ ಅಮ್ಮ, ಹಾಗೆ ಇವಾಗ ಇಲ್ಲಿಂದ ಅನಾನಸ್, ತೆಂಗಿನಕಾಯಿ, ಪೈನಾಪಲ್, ಪುನರ್ಪುಳಿ ಸೊಪ್ಪು ಎಲ್ಲ ಲೂಟಿ ಮಾಡಿ ತಗೊಂಡು ಬಂದ್ರು ಅಮ್ಮ. ಎಂತ ಸಹ ಬಿಡ್ಲಿಲ್ಲ. ಸಾಗುವಾನಿ ಎಲೆ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಎಲ್ಲ ಬೆಂಡೆಕಾಯಿ ಬೀಜ, ಮತ್ತೆ ದೀಗುಜ್ಜೆ ಕೊಟ್ಟರು. ದೀಗುಜ್ಜೆ ಪುಡಿ ಎಲ್ಲ ಮಾಡ್ಬೇಕು, ಚೆನ್ನಾಗದು. ಓಕೆ, ಇವಾಗ ಇಲ್ಲಿಂದ ಹೊರಟ್ವಿ ನಾವು. ಊಟ ಇವತ್ತು ಮಡಂತರ ಆಯಿತು. ದಡ್ಡಲ್ ಕಾಡು ಇತ್ತು ನೋಡಿ, ನನ್ನ ಹಸ್ಬೆಂಡ್ ಕಲಿತ ಶಾಲೆ ಇದು. ಏನು ಇಲ್ಲಿಂದ ಸೀದಾ ನಾವು ಮನೆಗೆ ಹೋಗೋದು. ಗೇರು ಮರಕ್ಕೆ ಹತ್ತುತ್ತಿದ್ದ. ಇಲ್ಲಿ ಹೌದು, ಗೇರು ಬೀಜ ತೆಗಿತಿದ್ರಂತೆ ನೋಡಿ. ಮನೆಯಿಂದ 8 ಗಂಟೆಗೆ ಓಡಿ ಬರ್ತಿದ್ದ. 8 ಗಂಟೆ ಆಗ್ಲಿಕ್ಕೆ ತಡ ಇಲ್ಲ, ಅದರ ಮುಂಚೆನೆ ಓಡಿ ಬರ್ತಿದ್ದ.
ಗೇರು ಕಳ್ಳ ಎಲ್ಲಿದ್ದಾರೆ? ಗೇರುಗಳಲ್ಲ, ಬೀಜಗಳ. ಬೀಜ ಕಳ್ಳ ನೋಡಿ, ಇಲ್ಲಿ ಸಾಗಣಿ ಮರ ತುಂಬಾ ಉಂಟು, ಎಲೆ ದೊಡ್ಡದುಂಟು. ಓಕೆ, ಇನ್ನು ಮನೆಗೆ ಹೋಗೋಣ. ಇದು ಅನಾನಸು ಜ್ಯೂಸ್ ಮಾಡಲಿಕ್ಕೆ, ಅಂದರೆ ಈಗ ಮಾಡಿ ಇಡುವುದು. ಮತ್ತು ಅನಾನಸ್ ಇಲ್ಲದ ಸಮಯದಲ್ಲಿ ನಮಗೆ ಪೈನಾಪಲ್ ಜ್ಯೂಸು ಹೊರಗಿನಿಂದ ತರುವುದಕ್ಕಿಂತ ಮನೆಯಲ್ಲೇ ರೆಡಿ ಇರ್ತದೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕುಡಿದರೆ ಆಯಿತು. ಮತ್ತು ನಿಮಗೆ ಮಾಡುವಾಗ ನಾನು ತೋರಿಸ್ತೇನೆ. ಓಕೆ, ಇದರ ನೋಡಿ ಅನಾನಸ್ ಎಲ್ಲ ಉಂಟು ನೋಡಿ. ನಾವು ಮನೆಯಲ್ಲೇ ಜ್ಯೂಸ್ ಎಲ್ಲ ಮಾಡಿ ಇಟ್ಟರೆ ಯಾರಾದರೂ ನೆಂಟರು ಬರುವಾಗ ಸಹ ಆಗುತ್ತೆ, ಹಾಗೂ ನಮಗೆ ಕೂಡ ತುಂಬ ಬೆಸ್ಟ್. ಯಾಕೆಂದರೆ ಹೊರಗಡೆಯಿಂದ ನಾವು ತರ್ತೀವಿ ನೋಡಿ, ಅದು ಎಷ್ಟು ಹೇಳಿದರೂ ಅಷ್ಟೇ ಅಲ್ವಾ, ಅದಕ್ಕೆಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಆದರೆ ನಾವು ಮನೆಯಲ್ಲಿ ಮಾಡಿದ್ದು ತುಂಬ ಒಳ್ಳೆಯದಿರುತ್ತೆ. ತುಂಬ ಸಿಂಪಲ್. ಅನಾನಸ್ ಕಟ್ ಮಾಡೋದು, ಅದನ್ನು ಗ್ರೈಂಡ್ ಮಾಡೋದು, ಹಾಗೂ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ದಪ್ಪ ಆಗುವವರೆಗೂ ಅದನ್ನು ಕುದಿಸಬೇಕು. ಸಕ್ಕರೆ ಎಲ್ಲ ರುಚಿ ನೋಡಿ ನೀವು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕೆಂದರೆ ಅದನ್ನು ಸ್ವಲ್ಪ ದಪ್ಪ ಮಾಡಲಿಕ್ಕೆ ಉಂಟು ನಾವು ಕುದಿಸಿ. ಆಮೇಲೆ ಉಂಟು ನೋಡಿ, ಅದಕ್ಕೆ ಸ್ವಲ್ಪ ಯಾರಾದರೂ ಒಮ್ಮೆಲೆ ನೆಂಟರು ಬಂದರೆ ಅಥವಾ ನಮಗೆ ಕುಡಿಲಿಕ್ಕೆ ಬೇಕಿದ್ರೆ ನೀರನ್ನು ಬೆರೆಸಿ ಕುಡಿಯೋದು, ಗೊತ್ತಾಯ್ತಲ್ಲ. ಸ್ವಲ್ಪ ಲಿಂಬೆ ರಸ ಕೂಡ ಹಾಕ್ಲಿಕ್ಕೆ ಉಂಟು, 2-3 ಲಿಂಬೆ ರಸ ಕೂಡ ಇಲ್ಲಿ ನಾವು ಹಾಕ್ತೇವೆ ಇದಕ್ಕೆ. ಓಕೆ, ಇವಾಗ ಇಲ್ಲಿ ನಡೀತಾ ಉಂಟು ಮೊಟ್ಟೆ ಸುಲಿಯುವ ಕಾರ್ಯಕ್ರಮ. ಇಲ್ಲಿ ಬಂದಿದ್ದಾರೆ ಡಾಕುರಾಣಿ. ಓಕೆ, ಇವಾಗ ನೆಕ್ಸ್ಟ್ ಏನು, ಮೊಟ್ಟೆ ಫ್ರೈ. ಇಲ್ಲಿ ಒಬ್ಬ ತಿನ್ನುವ ಕಾರ್ಯಕ್ರಮದಲ್ಲಿ ಮುಳುಗಿದಾನೆ, ಅವನಿಗೆ ಅದೇ ಕೆಲಸ. ಡ್ಯಾಡಿ ಹಾಗೂ ಮಮ್ಮಿ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಬೇಗ ಅಡಿಗೆ ಮಾಡಬೇಕು ಅವ್ರು ಬರುವ ಟೈಮಿಗೆ. ಓಕೆ, ಡ್ಯಾಡಿ ಹಾಗೂ ಮಮ್ಮಿ ಇಬ್ರು ಕೂಡ ಬಂದರು. ಇವಾಗ ಬಿಸಿಯಾಗಿ ಮೊಟ್ಟೆ ಫ್ರೈ ಮಾಡೋಣ. ಫ್ರೈ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗಾರ್ಲಿಕ್, ಜಿಂಜರ್ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕ್ಬೋದು, ಅಥವಾ ಹೆಚ್ಚಿ ಕೂಡ ಹಾಕ್ಬೋದು. ಇಲ್ಲಿ ಮೊಟ್ಟೆ ಕಳ್ಳರು ಬಂದಿದ್ದಾರೆ ಇಬ್ರು. ಮೊಟ್ಟೆ ತಿಂದಾಯ್ತು. ನಾನು ತಿನ್ಲಿಲ್ಲ. ನಾನಂದ್ರೆ ಇದು ಸಾರಿಗೆಲ್ಲ ಹಾಕಿದ್ದು ಮೊಟ್ಟೆ ಸ್ವಲ್ಪ ತಿನ್ನುವುದಿಲ್ಲ. ಹೀಗೆ ಬಾಯ್ಲ್ಡ್ ತಿಂತೀನಿ, ಹಾಗಾಗಿ ಬಾಯ್ಲ್ ಒಂದು ತಿಂದೆ. ಊಟ ಮಾಡುವಾಗ ನಾನು ಅದು ತಗೊಳ್ಳೋದಿಲ್ಲ ಹಾಗಾಗಿ. ಆದ್ರೆ ಇವರು ಅದು ಕೂಡ ತಿಂತಾರೆ, ಇದು ಕೂಡ ತಿಂತಾರೆ. ಆನಿಯನ್ ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ದೊಡ್ಡ 3 ನೀರುಳ್ಳಿಯನ್ನು ಹಾಕಿದ್ದೀನಿ. ತುಂಬಾ ಸಿಂಪಲ್ ಮಸಾಲ ಇದು, ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಕೆಲಸ ಮಾಡುವಾಗ ಅಮ್ಮ ಬಂದು ಉಪದ್ರ ಕೊಡ್ತಾ ಇದ್ದಾರೆ. ಎಂತ ಹಾಕ್ತಾ ಇದ್ದಾರೆ ಇದಕ್ಕೆ. ನಾನು ಮಾಡಿದ್ದೀನಿ. ನಂದು ರೆಸಿಪಿ ಆಯ್ತು, ಹಾಕಿ ಆಯ್ತು ನೋಡಿ. ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಟೊಮೆಟೊ ಸಾಸ್ ಅಲ್ಲ, ಟೊಮೆಟೊ ಪ್ಯೂರಿ ಇದು, ಸೋಯಾ ಸಾಸ್ ಸ್ವಲ್ಪ ಗುಜು ಮಾಡೋಣ. ರಾಯ್ಸ್ಟನ್ನಿದ್ದು ಲ್ಯಾಂಗ್ವೇಜಲ್ಲಿ ಗುಜು ಮಾಡಿ ಓಕೆ, ಮಸಾಲೆ ಎಲ್ಲ ರೆಡಿಯಾಗಿದ್ದೆ. ಮೊಟ್ಟೆಯನ್ನು ಕಟ್ ಮಾಡಿ ಈ ರೀತಿ ಹಾಕ್ತಾ ಇದ್ದೀನಿ. ಈ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಆದರೂ ಇಲ್ಲಿ ಮೇಲಿಂದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಕಸೂರಿ ಮೇಥಿ, ಸ್ವಲ್ಪ ಪರಿಮಳ, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್. ಓಕೆ, ಇವಾಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ತುಂಬಾ ಚಳಿ ಉಂಟು ಹೊರಗಡೆ, ಹಾಗೆ ಬಿಸಿ ಊಟ ಮಾಡೋಣ. ಅಮ್ಮನಿಗೆ ಕೂಡ ತುಂಬಾ ಹಸಿವಾಗಿತ್ತಂತೆ. ಊಟ ಇವಾಗ ನಮ್ದು ಮಧ್ಯಾಹ್ನ. ನಾನು ಸಿಂಪಲ್ ತಗೊಂಡಿದ್ದೀನಿ, ಮತ್ತೆ ಉಳಿದವರು ನೋಡಿ ಇದು
ಓಕೆ, ಇವತ್ತು ಗಂಡು ಮಕ್ಕಳೆಲ್ಲರೂ ಮಲಗಿದ್ದಾರೆ. ಯಾರದು ನಗರದು? ಯಾರು ಗಂಡು ಎದ್ದ? ಗಂಡು ಹೇಳಿಲ್ಲ, ಇನ್ನು ಹೆಣ್ಣೆ ಎದ್ದದ್ದು. ಇನ್ನೊಂದು ಹೆಣ್ಣು. ಹಾಗೆ ಅಮ್ಮ ಎಂತ ಹಿಟ್ಟು ಕಲಸಿಟ್ಟಿದ್ದಾರೆ. ನಾನು ಈಗ ಬಂದಷ್ಟೇ, ಬಂದು ಚಪಾತಿಗೆ ಸ್ವಲ್ಪ ಮಾಡಿ ಕೊಡ್ತೀನಿ ಅಂತ ಹೇಳಿ ಹಾಗೂ ಬುರ್ಜಿ ಮಾಡ್ತಾ ಇದ್ವಿ. ಇವತ್ತು ಸಂಡೆ ಅಲ್ವಾ, ಹಾಗೆ ಉಳಿದವರೆಲ್ಲ ಮಲಗಿದ್ದಾರೆ. ಸಂಡೆ ಹೆಚ್ಚಾಗಿ ಹೊರಗಡೆಯಿಂದ ನಮಗೆ ಬ್ರೇಕ್ಫಾಸ್ಟ್. ಆದರೆ ಅಮ್ಮ ಹೇಳಿದ್ದಾರೆ ನಿನ್ನೆ ಸಂಡೆ ದಿನ ಎಲ್ಲರೂ ಮನೇಲಿ ಇರ್ತಾರಲ್ವಾ, ಹಾಗೆ ಎಲ್ಲರೂ ಎದ್ದು ಮಾಡ್ತಾರೆ ಅಂತ ಹೇಳಿ. ಯಾರಿದ್ರೆ ಗೊತ್ತಿಲ್ಲ. ಇವಾಗ ಅಮ್ಮ ಮಗಳು ಮೊದಲು ಎದ್ದು ಎದ್ದದ ಮಾಡ್ತಾ ಇದ್ರು ಇಬ್ರು. ನಾನೀಗ ಎದ್ದು ಬಂದೆ ಅಷ್ಟೇ. ಗಂಟೆ 9 ಆಗ್ತಾ ಉಂಟು. ಇನ್ನು ಬೇಗ ಬೇಗ ಆಗಬೇಕು ಎಲ್ಲ. ಬೆಳಿಗ್ಗೆ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದಮ್ಮ, ಡ್ಯಾನ್ಸ್ ಮಾಡ್ತಿದ್ದೀರಂತೆ? ಡ್ಯಾನ್ಸ್ ಮಾಡಲಿಲ್ಲಪ್ಪ. ಇವತ್ತು ಅಂದ್ರೆ ತಮ್ಮ ಬಂದಿದ್ದಾನೆ ಇನ್ನೊಂದು ಹಾ, ಬೆಂಗಳೂರಿಂದ. ಅವರನ್ನು ನಾನು ಸರಿಯಾಗಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಇನ್ನೊಂದು ತಮ್ಮ ಇದ್ದಾರೆ ಅವರದ್ದು, ಇನ್ನೊಂದು ಮಾಮು, ನಮ್ಮ ಮಾಮು. ಹಾ, ಹಾಗೆ ಇವರು ಹೋಗ್ತಾರೆ. ಇವರಲ್ಲ, ನಾವೆಲ್ಲರೂ ಹೋಗ್ತೀವಿ. ಚಪಾತಿ ಫ್ರೈ. ಓಕೆ, ನಾವು ಒಂದು ಕಡೆಯಿಂದ ಚಪಾತಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಫ್ಲೆವಿಟಾ ಬುರ್ಜಿಗೆ ರೆಡಿ ಮಾಡ್ತಾ ಇದ್ದಾಳೆ. ಹೀಗೆ ನಮ್ಮದು ಎಲ್ಲರದ್ದು ಸೇರಿ ಕೆಲಸ ಆಗ್ತಾ ಉಂಟು. ವಿನೋ ಎಬ್ಬಿಸ್ಲಿಕ್ಕೆ ಕೂಡ ಹೋಗಿದ್ದಾನೆ, ನೋಡ್ಬೋದು ನೀವು. ಓಕೆ, ಅವರು ಎದ್ದು ಬರುವಾಗ ನಮ್ಮದು ಕೂಡ ಬೇಗನೆ ಎಲ್ಲ ರೆಡಿ ಆಗುತ್ತೆ. ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ಮನೆಯಲ್ಲಿ ಎಲ್ಲರೂ ಅಡುಗೆ ರೂಮಲ್ಲಿ ಇರ್ತೀರಾ, ಎಲ್ಲರೂ ಸೇರಿ ಮಾಡ್ತೀರಾ ಅಂತ ಹೇಳಿ. ಅದು ನಮಗೆ ಒಂದು ಅಭ್ಯಾಸ ಆಗಿ ಹೋಗಿದೆ. ನಾವು ಯಾರಿಗೆ ಕೂಡ ಒಳಗಡೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ನಾವು ಕೆಲಸ ಮಾಡುವಾಗ ಎಲ್ಲರನ್ನೂ ಒಂದು ಅಥವಾ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿಡೋದು. ಈ ರೀತಿ ಮಾಡೋದ್ರಿಂದ ಒಟ್ಟಿಗೆ ಕೂಡ ಇರ್ತೀವಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಕೆಲಸನೂ ಆಗುತ್ತೆ, ಗೊತ್ತಾಯ್ತಲ್ಲ. ನೀವು ಕೂಡ ಹಾಗೆ ಮಾಡಬೇಕು. ಹೊರಗಡೆ ಒಬ್ಬರು ಕೂತ್ಕೊಂಡಿರೋದು, ಒಳಗಡೆ ಒಬ್ಬರೇ ಕೆಲಸ ಮಾಡೋದು, ಈ ರೀತಿ ಮಾಡೋದಕ್ಕಿಂತ ಎಲ್ಲರನ್ನೂ ಕೂಡ ನಿಮ್ಮ ಜೊತೆ ಕರ್ಕೊಂಡು ಬಂದು ಮಾತಾಡ್ತಾ, ಕೆಲಸ ಮಾಡೋದಿದ್ರು ಮಾತಾಡ್ತಾ ಖುಷಿಯಾಗುತ್ತೆ. ಓಕೆ, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ನಾವು ಬೇಗನೆ ಮಾಡಿ ಮುಗಿಸ್ತೀವಿ. ಓಕೆ, ಬ್ರೇಕ್ಫಾಸ್ಟ್ ಕೂಡ ಆಯಿತು. ಇವಾಗ ನಾವು ಮಾಡ್ತಾ ಇದ್ವಿ. ಇನ್ನೇನು ಗೊತ್ತುಂಟ, ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋದು. ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಟನ್ ಮಾಡೋಣ ಅಂತ ಇದ್ದೀನಿ ಮಧ್ಯಾಹ್ನಕ್ಕೆ. ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ಸುಮಾರು ಸಲ, ಹಾಗಾಗಿ ಪದೇ ಹಾಕ್ತಾ ಇಲ್ಲ. ಹೀಗೇ ಒಂದು ನಮ್ಮದು ಕೆಲಸ ಆಗ್ತಾನೇ ಇರುತ್ತೆ. ಮಧ್ಯದಲ್ಲಿ ನನ್ನಿಂದ ಸಾಧ್ಯ ಅಷ್ಟು ನಾನು ಶೂಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್.